ಕೆಲವರು ಹರಟೆ ಮಾತುಗಳನ್ನು ಬಾಯಿ ತುಂಬ ಮಾತಾಡುತ್ತಾರೆ, ಆದರೆ ಅದರಲ್ಲಿ ಯಾವ ಹುರುಳಿರುವುದಿಲ್ಲ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪೌಲನು ತೀತನಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 6ನೇ ವಚನದಿಂದ 16ನೇ ವಚನದವರೆಗೆ ಧ್ಯಾನಿಸುವಾಗ, ಇಂದು ನಾವು ಕ್ರೇತದವರು ಅಂದರೆ ಯಾರು, ಅವರಿಗಿದ್ದ ಕೆಟ್ಟ ಹೆಸರು ಯಾವುದು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲು ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರ ಆಗಿರದೆ ನಿಮ್ಮನ್ನು ನೀವು ಮೋಸಗೊಳಿಸಬೇಡಿರಿ. ಯಾಕೋಬ 1:22. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ತೀತನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ, ಹಿರಿಯರಾಗಬೇಕಾದವರಲ್ಲಿ ತಕ್ಕ ಕೆಲವು ಅರ್ಹತೆಗಳ ಕುರಿತು ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಸಭೆಯ ಹಿರಿಯನು ನಿಂದಾರಹಿತನೂ ಏಕಪತ್ನಿಯುಳ್ಳವನೂ ಆಗಿರಬೇಕು. ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಅವರು ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ ಅಧಿಕಾರಕ್ಕೆ ಒಳಗಾದವರಾಗಲಿ ಆಗಿರಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಂದಾರಹಿತನು ಅಂದರೆ ಪರಿಪೂರ್ಣನೆಂದಲ್ಲ, ಆದರೆ ಅವನ ಮೇಲೆ ದೂರುಗಳು ಬಂದರೂ ಅದಕ್ಕೆ ತಕ್ಕ ಆಧಾರವಿರಬಾರದೆಂದು ಅವನ ಜೀವಿತ ತಪ್ಪುಗಳಿಲ್ಲದಾಗಿರತಕ್ಕದ್ದು. ಒಬ್ಬ ಸಭಾ ಹಿರಿಯನ ಮೇಲೆ ದೂರುಗಳು ಬಂದಾಗ ಅವನು ಅಪ್ರಾಮಾಣಿಕನೆಂಬುದಕ್ಕೆ ಆಧಾರವಿದ್ದರೆ ಅದರಿಂದ ಕ್ರಿಸ್ತನಿಗೆ ಅವಮಾನವಾಗುತ್ತದೆ. ಒಬ್ಬನು ಎಷ್ಟೇ ಸ್ವಾಭಾವಿಕವಾದ ವರಗಳುಳ್ಳವನಾದರೂ ಅವನಲ್ಲಿ ಕ್ರಿಸ್ತನಿಗೆ ಪ್ರತಿಷ್ಠೆಯ ಜೀವಿತವಿಲ್ಲವೆಂಬ ದೂರಿಗೆ ಆಧಾರ ಸಿಕ್ಕಿದರೆ ಕ್ರಿಸ್ತನ ಸೇವೆಗೆ ಪೆಟ್ಟು ಬೀಳುತ್ತದೆ. ಅಂಥವನು ಸಭಾಧಿಕಾರಿಯಾಗಬಾರದು. ಏಕಪತ್ನಿಯುಳ್ಳವನು ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು ಎಂಬುದಾಗಿ ನೋಡುವಾಗ, ಒಬ್ಬನು ತನ್ನ ಸ್ವಂತ ಮಕ್ಕಳನ್ನು ಕ್ರಿಸ್ತನ ಬಳಿಗೆ ನಡೆಸಲಾರದವನಾದರೆ ಅವನು ಸಭಾಧಿಕಾರಿಯಾಗಕೂಡದು. ಪ್ರಿಯರೇ, ನನ್ನನ್ನು ತಪ್ಪಾಗಿ ನೆನೆಸಬೇಡಿರಿ. ಈ ದಿನಗಳಲ್ಲಿ ಹೆಚ್ಚಿನ ಕ್ರೈಸ್ತ ಮನೆಗಳಲ್ಲಿ ಒಬ್ಬ ಮಗನೋ ಮಗಳೋ ಕ್ರಿಸ್ತನಿಂದ ದೂರವಾಗಿದ್ದು ಕರ್ತನಲ್ಲಿ ಬೆಳವಣಿಗೆ ಹೊಂದಿದ್ದರ ಯಾವ ಲಕ್ಷಣವೂ ಕಾಣುವುದಿಲ್ಲ. ಒಬ್ಬನು ಒಳ್ಳೆ ದೈವ ಭಕ್ತಿಯವನಾಗಿದ್ದು ಅವನ ಮನೆ ಒಳ್ಳೆ ಕ್ರೈಸ್ತ ಮನೆಯಾಗಿದ್ದರೂ ಮಕ್ಕಳು ಕರ್ತನಿಂದ ದೂರವಾಗಿರುವುದಾದರೆ ಅಂಥವನು ಸಭೆಯ ಅಧಿಕಾರಿಯಾಗಿರಕೂಡದು. ಸಭಾಧಿಕಾರಿಯಾಗಿ ಅವನು ಬೇರೆಯವರ ಕುರಿತು ತೀರ್ಪು ಕೊಡಬೇಕಾದೀತು. ಆಗ ಯಾರಾದರೂ ಆ ಅಧಿಕಾರಿಯ ಕಡೆಗೆ ಬೆರಳು ತೋರಿಸಿ, ನೀನು ಹೇಗಿದ್ದಿ, ನಿನ್ನ ಮಗನು ಮಗಳು ಹೀಗಿದ್ದಾರಲ್ಲ, ನನ್ನನ್ನು ತೀರ್ಪು ಮಾಡಲು ನಿನಗೆ ಯಾವ ಯೋಗ್ಯತೆ ಇದೆ ಎಂದು ಹೇಳಬಹುದು. ಪ್ರಿಯರೇ, ಕ್ರಿಸ್ತನಿಗಾಗಿ ಮತ್ತು ತನ್ನ ಸ್ಥಾನಕ್ಕಾಗಿ ಆದರೂ ಸಭಾಧಿಕಾರಿಯೂ ಮಕ್ಕಳು ವಿಶ್ವಾಸಿಗಳು ವಿಧೇಯರೂ ಆಗಿರತಕ್ಕದ್ದು. ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ ಅಧಿಕಾರಕ್ಕೆ ಒಳಗಾಗದವರಾಗಲಿ ಆಗಿರಬಾರದು. ಅವರು ಯಾವ ಪ್ರತಿಭಟನೆಗಳಲ್ಲಿ ಭಾಗವಹಿಸಬಾರದು. ಪ್ರಿಯರೇ, ಕರ್ತನನ್ನು ಮಹಿಮೆಪಡಿಸತಕ್ಕ ಯೋಗ್ಯ ಜೀವಿತ ನಡೆಸಿದವರಾಗಿರತಕ್ಕದ್ದು. ಕರ್ತನ ವಾಕ್ಯವನ್ನು ಪ್ರಸರಿಸುವವರಾಗಿರಬೇಕು. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಯಾಕಂದರೆ ಸಭಾಧ್ಯಕ್ಷನು ದೇವರ ಮನೆವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. ಅವನು ಸ್ವೇಚ್ಛಾಪರನಾದರೂ ಮುಂಗೋಪಿಯಾದರೂ ಕುಡಿದು ಜಗಳವಾಡುವವನಾದರೂ ಹೊಡೆದಾಡುವವನಾದರೂ ನೀಚ ಲಾಭವನ್ನು ಅಪೇಕ್ಷಿಸುವವನು ಆಗಿರದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಪ್ರಾಯೋಗಿಕವಾದದ್ದಾಗಿದೆ. ಒಬ್ಬ ಸಭಾಧ್ಯಕ್ಷನು ಇಲ್ಲವೇ ಸಭಾಧಿಕಾರಿಯು ಸ್ವೇಚ್ಛಾಪರನಾಗಿರಬಾರದು. ಯಾಕಂದರೆ ಅವನು ದೇವರ ಮನೆವಾರ್ತೆಯವನು, ಜನರ ಪ್ರತಿನಿಧಿಯೂ ಆಗಿರುತ್ತಾನೆ. ಅವನು ದೇವರ ಚಿತ್ತವನ್ನು ತಿಳುಕೊಂಡು ಅದನ್ನು ನೆರವೇರಿಸುವುದಕ್ಕಾಗಿ ಸಭೆಯಲ್ಲಿರುತ್ತಾನೆ. ಮುಂಗೋಪಿ ಅಂದರೆ ಪಕ್ಕನೆ ಸಿಟ್ಟಿಗೇಳುವವನು. ನೀಚ ಲಾಭವನ್ನು ಅಪೇಕ್ಷಿಸುವನಾಗಿರದೆ ಅಂದರೆ ದುರಾಶೆಯುಳ್ಳವನಾಗಿರಕೂಡದು. ಇದು ಸಭಾಧಿಕಾರಿಯ ಗುಣಲಕ್ಷಣಗಳಾಗಿರಬೇಕು. ಮೊದಲೇ ತಿಳಿಸಿದಂತೆ
ಹಿರಿಯ ಹಾಗೂ ಸಭಾಧ್ಯಕ್ಷ ಪದಗಳು ಸಮಾನಾರ್ಥವಾಗಿರುತ್ತದೆ. ಹಿರಿಯನು ಎಂಬುದು ವ್ಯಕ್ತಿಗೆ ಸಂಬಂಧಿಸಿದ್ದು, ಅವನು ದೈಹಿಕ ರೀತಿಯಲ್ಲಿಯೂ ಆತ್ಮಿಕವಾಗಿಯೂ ಪ್ರಬುದ್ಧನಾಗಿರತಕ್ಕದ್ದು. ಧರ್ಮಾಧ್ಯಕ್ಷನೆಂದರೆ ಮೇಲ್ವಿಚಾರಕನು, ಅವನು ಸಭೆಯನ್ನು ಆಳುವವನಾಗಿರುತ್ತಾನೆ. ಆದ್ದರಿಂದ ಅದು ಅವನ ಸ್ಥಾನಕ್ಕೆ ಸಂಬಂಧಿಸಿದ್ದು. ಆದರೆ ಸಭೆಯಲ್ಲಿ ಮಾನವನಿಂದ ನೇಮಿತವಾದ ಧರ್ಮಾಧ್ಯಕ್ಷನಾಗಲಿ ಹಿರಿಯನಾಗಲಿ ಎಂದೂ ಇರಲಿಲ್ಲ. ಯಾವಾಗಲೂ ಅನೇಕ ಮಂದಿ ಇರುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಕ್ರೇತಾದಲ್ಲಿ ಈಗಾಗಲೇ ಸಭಾ ಹಿರಿಯರು ಇದ್ದರೋ ಎಂಬ ಕುರಿತು ಒಮ್ಮತವಿರುವುದಿಲ್ಲ. ತೀತನು ಇದ್ದವರನ್ನು ಅಭಿಷೇಕಿಸಬೇಕಾಗಿತ್ತೋ, ಇಲ್ಲವೇ ಹಿರಿಯರಾರೂ ಇಲ್ಲದಿದ್ದು ತೀತನು ಈಗ ಅವರನ್ನು ನೇಮಿಸಬೇಕಾಗಿತ್ತೋ? ಒಂದು ವೇಳೆ ಈಗ ನೇಮಿಸಬೇಕಾಗಿದ್ದರೆ, ಹಾಗೆಂದು ನಾನು ಭಾವಿಸುವುದಿಲ್ಲ, ಆಗ ತೀತನು ನೇಮಕ ಮಾಡಿದ ವ್ಯಕ್ತಿಗಳನ್ನು ಸಭೆಗಳವರು ಒಪ್ಪಿಕೊಳ್ಳಬೇಕಾಗಿತ್ತು. ಆದರೆ ಇದು ಮುಖ್ಯ ವಿಚಾರವಾಗಿರಲಿಲ್ಲ ಮತ್ತು ಈಗಿನ ಸಭೆಗಳಲ್ಲೂ ಇದು ಮುಖ್ಯ ವಿಚಾರವಾಗಿರಕೂಡದು. ಪ್ರಿಯರೇ, ಪೌಲನ ಮುಖ್ಯ ಅಭಿಪ್ರಾಯವೇನೆಂದರೆ ಸಭೆಯಲ್ಲಿನ ಸ್ಥಾನ ವಹಿಸಿಕೊಳ್ಳಲು ಒಬ್ಬನಲ್ಲಿ ವೈಯಕ್ತಿಕ ಅರ್ಹತೆಗಳಿರಬೇಕೆಂದೇ ಆಗಿದೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು, ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನೂ ಆಗಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವೆಲ್ಲವೂ ಹಿರಿಯನ ಅರ್ಹತೆಗಳಾಗಿರಬೇಕು. ಅವುಗಳ ಅರ್ಥ ನಮಗೆ ತಿಳಿದಿದೆಯಲ್ಲ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು, ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತ ಬೋಧಾನುಸಾರವಾಗಿ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡವನಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ಈ ರೀತಿ ಭಾಷಾಂತರಿಸಬಹುದು. ನಂಬತಕ್ಕ ಅಂದರೆ ನಂಬುವುದಕ್ಕೆ ಯೋಗ್ಯವಾದ, ವಾಕ್ಯವನ್ನು ಬೋಧಿಸುವುದಕ್ಕೆ ಯುಕ್ತವಾಗಿ ಹಿಡಿದುಕೊಂಡಿರುವವನೂ ಆಗಿದ್ದು, ಸ್ವಸ್ಥ ಬೋಧನೆಯಿಂದ ಜನರನ್ನು ಪ್ರೇರಿಸುವುದಕ್ಕೂ ದುರ್ಬೋಧಕರನ್ನು ಎದುರಿಸುವುದಕ್ಕೂ ಶಕ್ತನು ಎಂದು. ಪ್ರಿಯರೇ, ಸಭಾಧಿಕಾರಿಯು ಮಾಡಬೇಕಾದ 2 ಸಂಗತಿಗಳಿದ್ದವು. ಮೊದಲನೆಯದು, ಅವನು ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ಸಮರ್ಥನಾಗಿರಬೇಕು ಮತ್ತು ಎರಡನೆಯದು, ದುರ್ಬೋಧಕರನ್ನು ಎದುರಿಸುವುದಕ್ಕೆ ಶಕ್ತನಾಗಿರತಕ್ಕದ್ದು. ಸಭೆಯಲ್ಲಿ ಅಧಿಕಾರದ ಸ್ಥಾನ ವಹಿಸುವವರು ಸತ್ಯವೇದದ ತರಬೇತಿ ಹೊಂದಿದವರಾಗಿರಬೇಕೆಂಬುದು ನನ್ನ ಅಭಿಪ್ರಾಯ. ಪ್ರಿಯರೇ, ಪೌಲನು ತಿಮೋಥಿಯನಿಗೆ ಯಾರ ಮೇಲೂ ಅವಸರದಿಂದ ಕೈ ಇಡಬೇಡ ಎಂದು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. 1 ತಿಮೋಥಿ 5:22 ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ರಕ್ಷಣೆ ಹೊಂದಿದ ಮರುದಿನವೇ ಅವನು ಸಾಕ್ಷಿ ಹೇಳುವಂತೆ ಮಾಡಿ ಕೂಡಲೇ ಅವನನ್ನು ಸಭಾಧಿಕಾರಿಯನ್ನಾಗಿ ನೇಮಕ ಮಾಡುವುದು ಅತಿ ಅವಸರದ ಕಾರ್ಯವಾಗಿದೆ. ಕೂಡಲೇ ಸೌವಾರ್ತಿಕನಾಗಿ ಬಳಿಕ ಸಭಾಪಾಲಕನಾಗಿ ನೇಮಕ. ಈ ದಿನಗಳಲ್ಲಿ ನಾವು ಇಂತಹ ಕಾರ್ಯಗಳನ್ನೇ ಮಾಡುತ್ತೇವೆ. ಇದು ಸಭೆಯ ದುರದೃಷ್ಟವಾಗಿದೆ. ಒಬ್ಬ ಸಭಾ ಹಿರಿಯನು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತಿದ್ದು ಅದನ್ನು ಬೋಧಿಸುವುದಕ್ಕೆ ಶಕ್ತನಾಗಿರತಕ್ಕದ್ದು. ಮುಂದಕ್ಕೆ ನಾವು ಕ್ರೇತದವರಿಗಿದ್ದ ಕೆಟ್ಟ ಹೆಸರು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಕ್ರೇತದವರಿಗಿದ್ದ ಕೆಟ್ಟ ಹೆಸರಿನ ಕುರಿತಾಗಿ ಪೌಲನು ಈಗ ಬರೆಯುತ್ತಾನೆ. ನಾವೆಲ್ಲರೂ ಪಾಪಿಗಳಾಗಿರುವುದರಿಂದ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹೋದರರಾಗಿದ್ದೇವೆಂಬುದನ್ನು ನಾವು ನೆನಪಿನಲ್ಲಿಡತಕ್ಕದ್ದು. ಎಲ್ಲರೂ ದೇವರ ಸಹೋದರತ್ವದಲ್ಲಿ ಸೇರಿರುವುದಿಲ್ಲ. ಯಾಕೆಂದರೆ ಈ ಸಂಬಂಧವು ಕ್ರಿಸ್ತನಲ್ಲಿ ನಂಬಿಕೆಯಿಡುವ ಮೂಲಕ ದೇವರ ಮಕ್ಕಳಾಗಿ ಹೊಸ ಜನ್ಮ ತಾಳುವಂಥದ್ದೇ ಆಗಿದೆ. ಆದರೆ ನಾವೆಲ್ಲರೂ ಆದಾಮನ ಮಕ್ಕಳೇ ಆಗಿದ್ದೇವೆ ಮತ್ತು ಆದಾಮನಲ್ಲಿ ನಾವೆಲ್ಲರೂ ಸಾಯತಕ್ಕವರೇ ಆಗಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಪಾಪ ಮಾಡಿದ್ದೇವೆ. ಆದರೂ ಈ ಕ್ರೇತದವರಿಗೆ ಕೆಟ್ಟ ಹೆಸರಿತ್ತು. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ. ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬರೀ ಮಾತಿನವರು ಅಂದರೆ ಬರೀ ಹರಟೆ ಮಾತನಾಡುವವರು. ಕೆಲವರು ಕ್ರೈಸ್ತರು ಬಾಯಿ ತುಂಬ ಮಾತನಾಡುತ್ತಾರೆ, ಆದರೆ ಅದರಲ್ಲಿ ಯಾವ ಹುರುಳಿರುವುದಿಲ್ಲ. ಒಮ್ಮೆ ನಾನು ಒಬ್ಬರೊಂದಿಗೆ ಸುಮಾರು 200 ಮೈಲು ಸಂಚರಿಸಿದೆ. ಅವರ ಕಾರಿನಲ್ಲಿ ಕುಳಿತು ಪ್ರಯಾಣ ಪ್ರಾರಂಭಿಸಿ ಕೆಳಗಿಳಿಯುವವರೆಗೂ ನಾನು ಮಾಡಿದ ಕೆಲಸವೆಂದರೆ ಅವರ ಮಾತಿಗೆ ಕಿವಿಗೊಟ್ಟದ್ದು.
ಅವರಂತೂ ಮಾತನಾಡುತ್ತಾ ಹೋಗುತ್ತಿದ್ದರು. ಅವರ ಒಟ್ಟು ಮಾತಿನ ಸಾರಾಂಶ ಏನೂ ಇರಲಿಲ್ಲ. ಇಂತಹ ಬರೇ ಮಾತಿನವರು ಅನೇಕರಿದ್ದಾರೆ. ಪ್ರಿಯರೇ, ತಮಾಷೆ ಹಾಸ್ಯಗಳು ಒಳ್ಳೆಯದೇ, ಆದರೆ ಪೌಲನು ಖಂಡಿಸುವ ವಿಚಾರವೆಂದರೆ ಹುರುಳಿಲ್ಲದ ಖಾಲಿ ಮಾತುಗಳನ್ನು. ಮೋಸಗಾರರಾಗಿದ್ದು ಎಂಬುದಾಗಿ ನೋಡುವಾಗ ಸುನ್ನತಿಯವರು ತನ್ನ ಮಾತನ್ನು ಎದುರಿಸುವವರನ್ನು ಕುರಿತು ಪೌಲನು ಮಾತನಾಡುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನವನ್ನು, ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕುಟುಂಬಗಳನ್ನೇ ಹಾಳು ಮಾಡುತ್ತಾ ಅಂದರೆ ಇಡೀ ಕುಟುಂಬವನ್ನೇ ಹಾಳು ಮಾಡುತ್ತಾರೆ. ಇದು ಬಹು ಅಪಾಯಕಾರಿಯಾದದ್ದು. ದೇವರ ವಾಕ್ಯವು ಬಿತ್ತಲ್ಪಟ್ಟ ಕಡೆಯಲ್ಲೆಲ್ಲ ಸೈತಾನನು ಪ್ರವೇಶಿಸುತ್ತಾನೆ. ಅವನು ವೈರಿಯಾಗಿದ್ದು ಯಾವಾಗಲೂ ಗೋಧಿಯ ನಡುವೆ ಹಣಜಿಯನ್ನು ಬಿತ್ತುತ್ತಾನೆ. ಪ್ರಿಯರೇ, ನನ್ನ ಅನುಭವದಲ್ಲಿಯೂ ಇದು ಸತ್ಯವೆಂದು ನಾನು ತಿಳಿದುಕೊಂಡಿದ್ದೇನೆ. ಸೈತಾನನು ಯಾವಾಗಲೂ ಪ್ರವೇಶ ಮಾಡುತ್ತಾನೆ. ಅದೇ ರೀತಿಯಲ್ಲಿ ಕ್ರೇತ ದ್ವೀಪದಲ್ಲಿ ಕ್ರಿಸ್ತನ ಕಾರ್ಯ ಬಲವಾಗಿ ನಡೆದಿದ್ದರೂ ವೈರಿಯು ಸದಾ ಎಚ್ಚರವಾಗಿದ್ದು ತನ್ನ ಬೀಜವನ್ನು ಬಿತ್ತುತ್ತಿದ್ದನು. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರೂ ಆಗಿದ್ದಾರೆಂದು ಅವರಲ್ಲೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದುಷ್ಟ ಮೃಗಗಳು ಅಂದರೆ ಕ್ರೇತದ ಜನರು ಒರಟರು, ಕ್ರೂರಿಗಳೂ ಆಗಿದ್ದರು, ಹೊಟ್ಟೆಬಾಕರೂ ಆಗಿದ್ದರು. ಪೌಲನು ಅವರನ್ನು ಪ್ರಶಂಸಿಸುತ್ತಿಲ್ಲ. ಆದರೆ ಪೌಲನ ಕಾಲದ ರೋಮಾಯ ಜಗತ್ತಿನಲ್ಲಿ ಕ್ರೇತದವರಿಗಿದ್ದ ಕೀರ್ತಿ ಇದೇ ಆಗಿತ್ತು. ಪೌಲನು ಕ್ರೇತದವರ ಕವಿಯಾದ ಎಪಿಮೆನೀಡ್ಸನ ಮಾತುಗಳನ್ನು ಹೇಳುತ್ತಾನೆ. ಇವನು ಅನೇಕ ಶತಮಾನಗಳಿಗಿಂತ ಮೊದಲು ಕ್ರೇತದಲ್ಲಿದ್ದನು. ಇನ್ನೊಬ್ಬ ಕವಿಯು ಹೀಗೆ ಬರೆದನು, 100 ಪಟ್ಟಣಗಳನ್ನು ನಡೆಸಬಲ್ಲ ಕ್ರೇತ, ಆದರೆ ಸುಳ್ಳಿಗೆ ದಾಸನೆಂಬುದನ್ನು ನಿರಾಕರಿಸಲಾಗದು ಎಂಬುದಾಗಿ. ಪ್ರಿಯರೇ, ಪೌಲನು ಹೇಳಿದನು, ಕ್ರೇತದವರು ಯಾವಾಗಲೂ ಸುಳ್ಳುಗಾರರೇ ಎಂದು. ಇದರ ಅರ್ಥ ಕ್ರೇತದಲ್ಲಿ ಜೀವಿಸುವವರೆಲ್ಲರೂ ಸುಳ್ಳುಗಾರರೆಂದಲ್ಲ. ಆದರೆ ಅವರ ಕುರಿತಾಗಿದ್ದ ಸಾಮಾನ್ಯ ಅಭಿಪ್ರಾಯವೆಂದರೆ ಅವರು ಸುಳ್ಳುಗಾರರೆಂದು. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯ ಕಾರ್ಯ ಅದ್ಭುತವಾದದ್ದು. ಕ್ರೇತದವರಲ್ಲಿ ಕೂಡ ಆತನ ಈ ಕಾರ್ಯ ನಡೆಯಿತು. ಅವರು ಸುಳ್ಳುಗಾರರು, ಪ್ರಾಣಿಗಳಂತಿರುವವರು, ಸೋಮಾರಿಗಳು, ಹೊಟ್ಟೆಬಾಕರೂ ಆಗಿದ್ದರು. ಅವರಲ್ಲಿ ಅನೇಕರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡರು. ಅವರ ಜೀವಿತಗಳು ಸಂಪೂರ್ಣ ಬದಲಾದವು. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ, ಈ ಸಾಕ್ಷಿಯು ನಿಜವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರೇತದವರ ಹಿನ್ನೆಲೆ ಹಾಗೂ ಸ್ವಭಾವದ ಕಾರಣದಿಂದಾಗಿ ತೀತನು ಅವರೊಡನೆ ಕಠಿಣವಾಗಿ ವರ್ತಿಸಬೇಕೆಂದು ಪೌಲನು ಹೇಳುತ್ತಾನೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತನಂಬಿಕೆಯಲ್ಲಿ ಸ್ವಸ್ಥಚಿತ್ತನಾಗಿರುವಂತೆ ಅವರನ್ನು ಕಠಿಣವಾಗಿ ಖಂಡಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಹೂದ್ಯರ ಕಲ್ಪನಾ ಕಥೆಗಳಿಗೆ ಕಿವಿಗೊಡದ ಅಂದರೆ ಪೌಲನು ಇಲ್ಲಿ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವ ವಿಚಾರದಲ್ಲಿ ಮಾತ್ರ ಮಾತನಾಡುತ್ತಿಲ್ಲ. ಮೋಶೆಯ ಧರ್ಮಶಾಸ್ತ್ರದ ಕುರಿತಾಗಿ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟವು. ತಾಲ್ಮುಡ್ ಕೂಡ ಅದರಲ್ಲೊಂದು. ಅವುಗಳಲ್ಲಿ ವಿಪರೀತ ಕಟ್ಟುಕತೆಗಳಿವೆ. ಕರ್ತನಲ್ಲಿ ಪ್ರಿಯರೇ, ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ದೇವರ ಧರ್ಮಶಾಸ್ತ್ರಕ್ಕೆ ಮನುಷ್ಯರ ಆಚಾರ ವಿಧಿಗಳನ್ನು ಸೇರಿಸಿದ್ದಕ್ಕಾಗಿ ಕರ್ತನಾದ ಯೇಸು ಧಾರ್ಮಿಕ ನಾಯಕರನ್ನು ಖಂಡಿಸಿದ್ದನು. ಇಲ್ಲಿ ಪೌಲನು ಕೂಡ ಇದೇ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. ಕಟ್ಟಳೆಗಳನ್ನು ಕೈಕೊಳ್ಳುವಂತಾದು 2 ಸಂಗತಿಗಳನ್ನೊಳಗೊಂಡಿದೆ. ಒಂದು, ನೀನು ಧರ್ಮಶಾಸ್ತ್ರದಿಂದ ರಕ್ಷಿಸಲ್ಪಟ್ಟಿದ್ದೀ ಎಂಬುದು. ಎರಡನೆಯದು, ನೀನು ಧರ್ಮಶಾಸ್ತ್ರಕ್ಕನುಸಾರವಾಗಿ ಜೀವಿಸಬೇಕೆಂಬುದು. ಈ 2 ಬೋಧನೆಗಳು ಬಹಳ ಅಪಾಯಕಾರಿಯಾದವುಗಳೇ ಆಗಿವೆ. ಪ್ರಿಯರೇ, ನಾವು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಮತ್ತು ದಶಾಜ್ಞೆಗಳಿಗಿಂತ ಮೇಲಿನ ಮಟ್ಟದಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರು ದಶಾಜ್ಞೆಗಳನ್ನು ಒಂದು ಜನಾಂಗಕ್ಕೆ ಕೊಟ್ಟನು. ಇವು ಜಗತ್ತಿನ ಕಾನೂನಾಗಿರಬೇಕೆಂದು ನಾನು ನೆನೆಸುತ್ತೇನೆ. ಕೊಲ್ಲಬಾರದು ಎಂದು ದೇವರು ಹೇಳುವಾಗ ಅದು ಎಲ್ಲರಿಗೂ ಅನ್ವಯಿಸುವಂಥದ್ದಾಗಿದೆ.
ಕ್ರೈಸ್ತರಿಗೂ ಅಕ್ರೈಸ್ತರಿಗೂ ಇಡೀ ಜಗತ್ತಿಗೆ. ಆದರೆ ಕೃಪೆಯಿಂದ ರಕ್ಷಿಸಲ್ಪಟ್ಟವರಿಗೆ ಜೀವಿಸುವುದಕ್ಕೆ ಕೊಟ್ಟ ನಿಯಮಗಳು ಅದಕ್ಕಿಂತಲೂ ಉನ್ನತ ಮಟ್ಟದವುಗಳಾಗಿವೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು, ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆಯಿಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ಅವರ ಬುದ್ಧಿಯೂ ಮನಸ್ಸಾಕ್ಷಿಯೂ ಎರಡೂ ಮಲಿನವಾಗಿವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೃಪೆಯಿಂದ ರಕ್ಷಣೆ ಹೊಂದಿದವರು ಹೇಗೆ ಬೇಕಾದರೂ ಜೀವಿಸಬಹುದೆಂದು ವಾದಿಸುವವರು ಈ ವಚನವನ್ನು ಆಧಾರ ಮಾಡಿಕೊಳ್ಳುತ್ತಾರೆ. ಅಂದರೆ ರಕ್ಷಣೆ ಹೊಂದಿದವರಾದ ನಾವು ಶುದ್ಧರಾಗಿರುವುದರಿಂದ ನಮಗೆ ಬೇಕಾದ ಹಾಗೆ ಜೀವಿಸಬಹುದು ಎಂದು ಕೆಲವು ಸುಳ್ಳು ಮತಗಳು ಈ ಬೋಧನೆಯನ್ನು ಆರಂಭಿಸಿ ತಾವು ಪಾಪವನ್ನು ಮಾಡಬಹುದೆಂದು ಅದನ್ನು ಅವರು ಪಾಪವೆಂದು ಕರೆಯುವುದಿಲ್ಲ. ಯಾಕೆಂದರೆ ಶುದ್ಧರಿಗೆ ಎಲ್ಲವೂ ಶುದ್ಧವೇ ಎಂದಿದೆಯಲ್ಲ ಎಂದು. ಪ್ರಿಯರೇ, ಪೌಲನ ಈ ಮಾತುಗಳು ನೈತಿಕ ಸಂಗತಿಗಳಿಗೆ ಸಂಬಂಧಪಟ್ಟದ್ದೇ ಅಲ್ಲ. ಅವನು ಧಾರ್ಮಿಕ ಕಟ್ಟುಪಾಡುಗಳು ಹಾಗೂ ಮಾಂಸ ಸೇವಿಸುವ ವಿಚಾರದಲ್ಲಿ ಮಾತನಾಡುತ್ತಿದ್ದಾನೆ. ಪ್ರಿಯರೇ, ಈ ಸುಳ್ಳು ಮತಗಳ ಬೋಧನೆಯ ಪ್ರಕಾರ ವಿಚಿತ್ರ ರೀತಿಯ ಆಹಾರ ಪದ್ಧತಿಗಳಿರುತ್ತವೆ. ಆದರೆ ಪೌಲನು ಹೇಳುತ್ತಾನೆ, ಶುದ್ಧರಿಗೆ ಎಲ್ಲವೂ ಶುದ್ಧವೇ ಎಂದು. ಅಂದರೆ ಮಾಂಸ ತಿಂದರೂ ತಿನ್ನದಿದ್ದರೂ ಅದು ಯಾವ ವ್ಯತ್ಯಾಸವನ್ನೂ ಮಾಡುವುದಿಲ್ಲ. ಎಲ್ಲ ಆಹಾರವೂ ಶುದ್ಧವೇ. ನೀನು ಮಾಂಸ ತಿನ್ನುವುದಾದರೆ ಅದು ನಿನಗೆ ಬಿಟ್ಟದ್ದು, ಅದರಿಂದ ನಾನು ದೂರವಾಗಿದ್ದರೆ ಅದು ನನಗೆ ಬಿಟ್ಟದ್ದು. ನೀನು ಏನನ್ನೂ ತಿನ್ನಬಹುದು. ಶುದ್ಧರಿಗೆ ಎಲ್ಲವೂ ಶುದ್ಧವೇ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಅವಿಶ್ವಾಸಿಯಾಗಿರುವುದಾದರೆ ನೀನು ಸಿದ್ಧ ಮಾಡಿಕೊಳ್ಳುವ ಆಹಾರ ಯಾವ ರೀತಿಯದ್ದಾದರೂ ದೇವರ ನಿನ್ನ ಸಂಬಂಧದ ಮೇಲೆ ಅದು ಯಾವ ಪರಿಣಾಮವನ್ನೂ ಬೀರುವುದಿಲ್ಲ. ಅದು ನಿನ್ನನ್ನು ರಕ್ಷಿಸುವುದಿಲ್ಲ. ನೀನು ಎಲ್ಲ ರೀತಿಯ ಕಾಯಿ ಪಲ್ಯಗಳನ್ನು ತಿನ್ನಬಹುದು, ಆದರೆ ನೀನು ದೇವರೊಂದಿಗೆ ಸರಿಯಾಗಿರದಿದ್ದರೆ ಅವು ನಿನ್ನನ್ನು ಶುದ್ಧರನ್ನಾಗಿ ಮಾಡುವುದಿಲ್ಲ. ಕರ್ತನಾದ ಯೇಸು ಹೇಳಿದ್ದಾನೆ, ಬಾಯೊಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ, ಆದರೆ ಬಾಯಿಯೊಳಗಿಂದ ಹೊರಟು ಬರುವಂಥವುಗಳೇ ಅವನನ್ನು ಹೊಲೆ ಮಾಡುತ್ತವೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ನೋಡಿರಿ. ಮುಂದಕ್ಕೆ ನಾವು ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜನಕರೂ ಆಗಿರುವುದರಿಂದ ದೇವರನ್ನು ಅರಿಯುವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾವು ದೇವರನ್ನರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ತಮ್ಮ ಕಾರ್ಯಗಳಿಂದ ಆತನನ್ನು ನಿರಾಕರಿಸುತ್ತಾರೆ. ಅನೇಕ ವಿಶ್ವಾಸಿಗಳು ತಾವು ಜೀವಿಸುವ ರೀತಿಯಿಂದಾಗಿ ದೇವರನ್ನು ತಿರಸ್ಕರಿಸುವವರಾಗಿರುತ್ತಾರೆ. ಅವರು ದೇವರ ವಾಕ್ಯವನ್ನು ಅಲ್ಲಗಳೆಯುತ್ತಾರೆ. ಸಭೆಯ ಅಧಿಕಾರಿಯಾಗಿದ್ದ ಒಬ್ಬನನ್ನು ನಾನು ತಿಳಿದಿದ್ದೆ. ಅವರು ದೊಡ್ಡ ಸತ್ಯವೇದವನ್ನು ಹಿಡಿದುಕೊಳ್ಳುತ್ತಾರೆ. ಎಲ್ಲರೂ ಅವರನ್ನು ಭಕ್ತಿವಂತನೆಂದೆನಿಸಿದ್ದರು, ಆದರೆ ಹೊರಗೆ ಸಮಾಜದಲ್ಲಿ ಅವರು ಅಪ್ರಾಮಾಣಿಕರೆಂದು ಹೆಸರು ಪಡೆದವರಾಗಿದ್ದರು. ದೊಡ್ಡ ಸತ್ಯವೇದವನ್ನೇನೋ ಹಿಡಿದುಕೊಳ್ಳುತ್ತಿದ್ದರು, ಆದರೆ ಅದನ್ನು ನಂಬುತ್ತಿರಲಿಲ್ಲ. ಪ್ರಿಯರೇ, ನಾವು ಜೀವಿಸುವ ರೀತಿಯಿಂದ ದೇವರ ವಾಕ್ಯವನ್ನು ನಾವು ಅಲ್ಲಗಳೆಯಬಹುದು, ದೇವರನ್ನೂ ಅಲ್ಲಗಳೆಯಬಹುದು. ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಎಂಬುದಾಗಿ ನೋಡುವಾಗ ಸಮಾರಂಭ, ಧಾರ್ಮಿಕ ವಿಧಿಗಳು ಮನುಷ್ಯನ ಕೆಟ್ಟ ಹೃದಯವನ್ನು ಬದಲಾಯಿಸಲಾಗದು. ಪ್ರಿಯರೇ, ಹೃದಯವು ಬದಲಾದಾಗ ಆ ಬದಲಾವಣೆಯು ಜೀವಿತದಲ್ಲಿ ತೋರಿಬರುತ್ತದೆ. ಪೌಲ, ಯಾಕೋಬರ ಅಭಿಪ್ರಾಯಗಳು ಬೇರೆ ಬೇರೆಯಾಗಿರಲಿಲ್ಲ. ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದಾಗಿದೆ ಎಂದು ಅವರಿಬ್ಬರು ಹೇಳಿರುತ್ತಾರೆ. ರಕ್ಷಿಸುವ ನಂಬಿಕೆಯು ಭಕ್ತಿಯ ಜೀವಿತವನ್ನುಂಟು ಮಾಡುತ್ತದೆ. ನಂಬಿಕೆ ಮಾತ್ರ ರಕ್ಷಿಸಬಲ್ಲದು. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ನಂಬಿಕೆಯ ಜೀವಿತ ಅದು ಕ್ರಿಯೆಯಲ್ಲಿ ಕಂಡುಬಂದು ನಾವು ನಿಜವಾಗಿ ದೇವರ ಮಕ್ಕಳು ಎಂದು ಎಣಿಸಿಕೊಳ್ಳುವ ಹಾಗೆ ಜೀವಿಸೋಣ. ಹೀಗಾಗುವಂತೆ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಮ್ಮ ನಂಬಿಕೆಯನ್ನು ದಿನಾಲು ಬಲಪಡಿಸು. ನಿನ್ನ ವಾಕ್ಯ ಭರಿತರಾಗಿ ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು.
ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ಅವರು ನಿನ್ನ ಮೇಲಿಟ್ಟ ನಂಬಿಕೆ ದಿನೇ ದಿನೇ ಬಲ ಹೊಂದುತ್ತಾ ನಂಬಿಕೆಗೆ ಯೋಗ್ಯವಾದ ಆಶೀರ್ವಾದವನ್ನು ಅವರು ಹೊಂದಿದವರಾಗಿ ಸಮಾಧಾನದಿಂದ ನಿರೀಕ್ಷೆಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಕ್ರೇತದವರು ಸುಳ್ಳುಗಾರರು, ದುಷ್ಟಮೃಗಗಳು, ಸೋಮಾರಿಗಳು, ಹೊಟ್ಟೆಬಾಕರು ಆಗಿದ್ದರೂ ಕೂಡ ಅವರು ದೇವರ ಕಡೆಗೆ ತಿರುಗಿಕೊಂಡು ಅವರ ಜೀವಿತಗಳು ಬದಲಾದಾಗ ಇದು ಒಂದು ನಿಜವಾದ ಸಾಕ್ಷಿ. ಆದುದರಿಂದ ನಾವು ಕಲ್ಪನಾ ಕಥೆಗಳಿಗೆ ಕಿವಿಗೊಡದೆ, ಮನುಷ್ಯರ ವಿಧಿಗಳಿಗೆ ಲಕ್ಷ್ಯ ಕೊಡದೆ ಸ್ಥಿರಚಿತ್ತದಿಂದ ಕ್ರಿಸ್ತ ನಂಬಿಕೆಯಲ್ಲಿ ನಡೆಯೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದಲ್ಲಿ ಕಂಡುಕೊಂಡ ಎಚ್ಚರಿಕೆ ಮಾತುಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ದೃಢಚಿತ್ತರಾಗಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ, ಕರೆ ಮಾಡಿ ಬೆಂಬಲಿಸಿರಿ. ದೇವರ ಪ್ರೀತಿಯು ನಿಮ್ಮಲ್ಲಿ ನೆಲೆಯಾಗಿರಲಿ. ವಂದನೆಗಳು.